ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಬೇಬಿ ಫ್ರಾಕ್ನ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಪ್ಯಾಟ್ರನ್ನ ಇದನ್ನ ಮನೆ ಕೆಲಸನೂ ಮಾಡಿಕೊಂಡು 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದೊಂದು ಪ್ಯಾಟ್ರನ್ನ ತುಂಬ ದಿನದಿಂದ ಹಂಗೆ ಇಟ್ಬಿಟ್ಟಿದೆ. ಕ್ರೋಶೆ ಅಂದರೆ ಉಲ್ಲನ್ನೆಲ್ಲ ಯಾಕೋ ಇಂಟ್ರೆಸ್ಟ್ ಬಂತು, ಹಾಕೋಣ ಇವತ್ತು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಓಪನ್ ಕೊಟ್ಟಿದ್ದೀನಿ, ಇಲ್ಲಿ ಬಟನ್ ಹಾಕಬೇಕು. ಹಾಗೆ ಈ ಪ್ಯಾಟರ್ನ್ ಬಂದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ ಮಕ್ಳಿಗೆ ಈ ಉಲ್ಲನ್ನಲ್ಲೆಲ್ಲ ಹಾಕಿದ್ರೆ. ಈ ವಿಂಟರ್ ಅಲ್ಲಿ ಹಾಗೆ ಈ ವಿಂಟರ್ ಅಲ್ಲೆಲ್ಲ ಹಾಕಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಕ್ಳಿಗೆ. ಒಂಥರ ಅದ್ರಲ್ಲೂ ನಮ್ ಕೈಯಿಂದ ಹಾಕಿ ಮಾಡ್ತೀವಲ್ಲ, ಅಂತದಂತೂ ತುಂಬಾ ಖುಷಿ ಆಗುತ್ತೆ. ನಿಮ್ಗೂ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ, ಉಲ್ಲನ್ನೆಲ್ಲ ಅಂದ್ರೆ ಕ್ರೋಶೆಟ್ ಮಾಡ್ಬೇಕು, ನಾನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಗೂ ಇತ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಕ್ರೋಶೆಟ್ ಬಗ್ಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು. ಇದು ಒಂದೇ ಸಲ ಸ್ವೆಟರ್ ಹಾಕ್ಬಿಡ್ತೀನಿ ನಾನು, ಫ್ರಾಕ್ ಹಾಕ್ಬಿಡ್ತೀನಿ ನಾನು ಅಂತ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಇದು ನಾವು ಫಸ್ಟ್ ಕಲಿಬೇಕು. ಬೇಸಿಕ್ ಒಂದು 5 ಪ್ಯಾಟರ್ನ್ ಆದ್ರೂ ಕಲಿಬೇಕು. ಕಲ್ತಿ ಅವಾಗ ಹಾಕ್ತಾ 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 ಒಂದು ಪ್ರಾಕ್ಟೀಸ್ ಆಗುತ್ತೆ. ಆ ಪ್ರಾಕ್ಟೀಸ್ ಬೇಸ್ ಮೇಲೆನೆ ನಾವು ಇದೊಂದು ಫ್ರಾಕ್ ಆಗ್ಲಿ ಇಲ್ಲ ಸ್ವೆಟರ್ ಆಗ್ಲಿ, ಈಗೇನೀಗ ಫ್ರಾಕ್ ಹಾಕಿದೀನಿ ನೋಡಿ, ಇದೇ ಡಿಸೈನ್ ನಾವು ಸ್ವೆಟರ್ ಕೂಡ ಹಾಕ್ಬೋದು, ಇಲ್ಲ ಕ್ಯಾಪ್ ಕೂಡ ಹಾಕ್ಬೋದು, ಇಲ್ಲ ಸಾಕ್ಸ್ ಕೂಡ ಹಾಕ್ಬೋದು, ಏನ್ ಬೇಕಾದ್ರೂ ಹಾಕ್ಬೋದು. ಒಟ್ನಲ್ಲಿ ಬೇಸಿಕ್ ಪ್ಯಾಟರ್ನ್ ಅನ್ನೋದು ಇಂಪಾರ್ಟೆಂಟ್. ಬೇಸಿಕ್ ಪ್ಯಾಟರ್ನ್ ಕಲ್ತ್ಕೋಬೇಕು. ಅದ್ರಲ್ಲೂ ಬೇಸಿಕಲಿ ಸ್ಟಾರ್ಟಿಂಗ್ ಕಲಿಬೇಕಾಗಿರೋದು ಚೈನ್. ಕ್ರೋಶೆ ಹಿಡಿಯೋದ್ ಕಲಿಬೇಕು ಫಸ್ಟ್. ಈ ಕ್ರೋಶೆ ಹಿಡಿಯೋದ್ ಕಲ್ತಾಗಿದೆ ಅಂತ ಅಂದ್ರೆ ಉಲ್ಲನಲ್ಲಿ ಚೈನ್ ಅನ್ನೋದು ಹಾಕ್ಬೇಕು. ಚೈನ್ ಸ್ಟಿಚ್ ಅಂತ ಬರುತ್ತೆ, ಆಮೇಲೆ ಸ್ಲಿಪ್ ನಾಟ್ ಅಂತ ಬರುತ್ತೆ, ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಈ ತರ ಎಲ್ಲ ಬರುತ್ತೆ. ಒಂದು 5-6 ತರ ಒಂದು ಲೈನ್ ಹಾಕೋದ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಪ್ಯಾಟರ್ನ್ ಹಾಕ್ಬೋದು. ಪ್ಯಾಟರ್ನ್ ಒಂದು 10 ಪ್ಯಾಟರ್ನ್ಸ್ ನ ಹಾಕೊಂಡ್ರೆ ಅದಾದ್ಮೇಲೆ ನಾವು ಇದನ್ನ ಆರಾಮಾಗಿ ಸಿಂಪಲ್ ಆಗಿ ಒಂದು 2 to 3 ಡೇಸ್ ಅಲ್ಲಿ ನಾವು ಮನೆ ಕೆಲಸ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಸೊ ನಿಮ್ಗೂ ಏನಾದ್ರೂ ಇಂಟ್ರೆಸ್ಟ್ ಇತ್ತು, ನಾನು ಕಲಿಬೇಕು ಕ್ರೋಶೆಟ್ ಅನ್ನೋದನ್ನ ಇತ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಾನು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕ್ರೋಶೆಟ್ ಅನ್ನೋದು ಈ ತುಂಬಾನೇ ಸಿಂಪಲ್ ಮೆಥಡ್. ಈ ಕ್ರೋಶೆಟ್ 2 ತರ ಬರುತ್ತೆ, ಒಂದು ನಿಟ್ಟಿಂಗು, ಇನ್ನೊಂದು ಕ್ರೋಶೆಟ್. ನಿಟ್ಟಿಂಗ್ ಅಂತ ಅಂದ್ರೆ ಅದ್ರಲ್ಲಿ ಕಡ್ಡಿ ತರ ಬರುತ್ತೆ, 2 ಕಡ್ಡಿ ತರ ಬರುತ್ತೆ. ಆ ಕಡೆ ಈ ಕಡೆ ಹಿಂಗ್ 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 ಅನ್ಕೊಂಡು ಮಾಡೋದು, ಅದು ಕಡ್ಡಿ. ಅದು ಬರುತ್ತೆ ನನ್ಗೆ, ಆದ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಕಲಿಯೋದಾಗ್ಲಿ ಇಲ್ಲ ಮಾಡೋದಾಗ್ಲಿ. ಅದೇನಾರು ಒಂದು ಪ್ಯಾಟರ್ನ್ ಮಾಡೋದಾಗ್ಲಿ ಲೇಟ್ ಆಗುತ್ತೆ. ಸೊ ಫಸ್ಟ್ ಈಸಿ ಮೆಥಡ್ ಅಂದ್ರೆ ಇದು ಕ್ರೋಶೆಟ್. ಕ್ರೋಶೆಟ್ ಅಲ್ಲಿ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಅದನ್ನು ನೆಕ್ಸ್ಟ್ ಹಾಕ್ತೀರಾ, ಪ್ಯಾಟರ್ನ್ಸ್ ಐಡಿಯಾಗಳು ಬರುತ್ತೆ. ಅದು ಬೇಸಿಕ್ ಕಲ್ತಿದ ತಕ್ಷಣ ನೀವು ಡೈರೆಕ್ಟ್ ಸ್ವೆಟರ್ಸ್ ಏನೇ ಇದ್ರು ಹಾಕೊಬೋದು. ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನಾನು ನೋಡ್ತೀನಿ. ಬೇಕು ಅಂತ ಅಂದ್ರೆ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನಾನು ಇದನ್ನ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಮಕ್ಳಿಗೆ ನಿಮ್ಗೆ ನೀವೇ ಹಾಕೊಬೋದು, ಪ್ಯಾಟರ್ನ್ಸ್ ಆಗ್ಲಿ ಏನೇ ಒಂದಿರ್ಲಿ. ಹಾಗೆ ಫ್ರಾಕ್ಗೆ 150 ಗ್ರಾಮ್ಸ್ ಇಲ್ಲ 100 ಗ್ರಾಮ್ಸ್ ಅಲ್ಲೆಲ್ಲ ಮುಗ್ದೋಗುತ್ತೆ. ಅಂದ್ರೆ ಡಿಸೈನ್ ಮೇಲೆ ಹೋಗುತ್ತೆ. ಯಾವುದೇ ಒಂದು ನಾವು ಇಷ್ಟೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಯಾವ ಡಿಸೈನ್ ಹಾಕ್ತಾ ಇದೀವಿ ಅದ್ರ ಮೇಲೆ ಹೋಗುತ್ತೆ. ಈಗ ಕೆಲವೊಂದು ಈಗ ಡಿಸೈನ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಯಾನ್ಸ್ ಕೂಡ ಜಾಸ್ತಿ ಹಿಡಿಯುತ್ತೆ. ಯಾನ್ಸ್ ಅಂತಂದ್ರೆ ಹಿಂಗ ಹಾಕ್ತಾ ಇರ್ತೀವಲ್ಲ, ಇದೆ ಜಾಸ್ತಿ ಹಿಡಿಯೋದ್ರಿಂದ ಉಲ್ಲನ್ನು ಕೂಡ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇನ್ನು ಸ್ಟಾರ್ಟಿಂಗ್ ಅಂದ್ರೆ ಬೇಸಿಕ್ ಪ್ಯಾಟರ್ನ್ಸ್ ಗಳಿರತ್ತಲ್ಲ, ಅದೇನಾದ್ರೂ ಮಾಡ್ತೀನಿ ಅಂತ ಅಂದ್ರೆ ಇನ್ನು ಕಮ್ಮಿ ಉಲ್ಲನ್ ಹಿಡಿಯುತ್ತೆ. ಸೊ ನೀವು ಜಸ್ಟ್ ಒಂದು 100 ರುಪೀಸ್ಗೆ ಒಂದು 150 ರುಪೀಸ್ ಆ ತರ ಒಂದು ಹುಲ್ಲನ್ ತಗೊಬಂದ್ರೆ ಬೇಸಿಕ್ ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಆಮೇಲೆ ನೀವೇನಾದ್ರೂ ಸ್ವೆಟರ್ ಹಾಕ್ತೀನಿ ಏನಾದ್ರೂ ಹಾಕ್ತೀನಿ ಅಂತ ಅಂದ್ರೆ ಅವಾಗ ನಿಮ್ಗೆ ಯಾವ ಕಲರ್ ಬೇಕು ಏನು ಅಂತ ಅಂದ್ಬಿಟ್ಟು ಒಟ್ಟಿಗೆ ಉಲ್ಲನ್ ತರಬಹುದು. ನಾನು ಲಾಸ್ಟ್ ಟೈಮ್ ಒಂದು 600 to 700 ರುಪೀಸ್ಗೇನೋ ತಗೊಬಂದಿದ್ದು ಉಲ್ಲನ್ನು. ಗ್ರಾಮ್ಸ್ ಪ್ರಕಾರ ಇದು ಕೊಡೋದು. ಐ ಥಿಂಕ್ ಇದು ಕೆಜಿಗೆ 1000 ರುಪೀಸ್ ಇರ್ಬೋದೇನೋ ಇವಾಗ. ನಾನು ಇವಾಗ ಹೋಗಿ ರೀಸೆಂಟ್ ಆಗಿ ಏನ್ ಪರ್ಚೇಸ್ ಮಾಡಿಲ್ಲ. ಲಾಸ್ಟ್ ಟೈಮ್ ನನ್ನ ಮಗಂಗೆ ಸ್ವೆಟರ್ ಹಾಕ್ಬೇಕಿತ್ತು, ಅದರಿಂದ ನಾನು ಅವನಿಗೆ ಅಂತ ತಂದಿದ್ದು ಈ ಕಲರ್ ಮತ್ತೆ ಬ್ರೌನ್ ಕಲರ್ ಮ್ಯಾಚ್ ಮಾಡ್ಕೊಂಡು ತಗೊಬಂದಿದ್ದೆ. ಅವನಿಗೆ ಸ್ವೆಟರು, ಕ್ಯಾಪು, ಸಾಕ್ಸು ಈ ತರ ಎಲ್ಲ ಹಾಕೊಟ್ಟಿದೆ.
ಇವಾಗ ಮಿಕ್ಕಿತ್ತಲ್ಲ ಸರಿ ಇದೊಂದು ಫ್ರಾಕ್ ಹಾಕಿಡೋಣ, ತುಂಬಾ ದಿನ ಆಯ್ತು ನಾನು ಉಲ್ಲನ್ ಹಾಕಿ ಅಂತ ಅನ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ನೀವು ಎಲ್ಲೋ ಹೋಗಿ ಇನ್ನೊಂದ್ ಕಡೆ ದುಡ್ಡು ಕೊಟ್ಟು ಕಲಿಯೋದ್ಕಿಂತ ಇಲ್ಲಿ ಫ್ರೀ ಆಗಿ ಬೇಸಿಕ್ ಇಂದ ಕಲ್ತ್ಕೊಬಹುದು. ಸೊ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಅಲ್ಲಿ ತಿಳಿಸಿ, ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಓ ಇಷ್ಟೊಂದು ಜನ ಕೇಳ್ತಾ ಇದ್ದಾರೆ, ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಂಪಲ್ ಆಗಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಐ ಥಿಂಕ್ ನೀವೆಲ್ಲ ಕಮೆಂಟಲ್ಲಿ ತಿಳಿಸಿರ್ತೀರಾ ಅನ್ಕೊಂಡಿರ್ತೀನಿ ಈ ಕ್ರೋಶೆಟ್ ಬಗ್ಗೆ. ತಿಳಿಸಿದ್ರೆ ಪಕ್ಕಾ ನೆಕ್ಸ್ಟ್ ಬರೋಂಥ ವಿಡಿಯೋಗಳು ಈ ಕ್ರೋಶೆಟ್ ಬಗ್ಗೆನೇ ಆಗಿರುತ್ತೆ. ಸೊ ಈ ಒಂದು ಪುಟ್ಟ ಚಾನಲ್ನ ದೊಡ್ಡ ಚಾನಲ್ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಬನ್ನಿ. ಎಂಡ್ ಮಾಡೋಕ್ಕೂ ಮುಂಚೆ ಇದೊಂದು ಪ್ಯಾಟ್ರನ್ನ ನೋಡ್ಕೊಬಿಡಿ. ನೋಡಿಕೊಂಡು ನಿಮಗೂ ಇಂಟ್ರೆಸ್ಟ್ ಬರಬೇಕು, ಸೂಪರ್ ಆಗಿದೆ ಅಲ್ವಾ ಅಂತ.